ಸಿದ್ಲಿಂಗು ಮೊದಲಿಂದನೂ ನನಗೆ ಕಾಡ್ತಾ ಇದ್ದ. ಸಿದ್ಲಿಂಗು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಸಿದ್ಲಿಂಗು ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ನನ್ನೊಳಗಿದ್ದು ಒಂದಷ್ಟು ತುಮುಲುಗಳನ್ನು ಅದರಿಂದ ಬಿಡುಗಡೆ ಆಗಬೇಕಾಯಿತು. ಹಾಗಾಗಿ ಅದನ್ನು ಸಿದ್ಲಿಂಗು ಅಂತ ಎಲ್ಲ ಮಾಡಿದ್ದು. ಅದಕ್ಕೆ ಜೀವ ತುಂಬಿದವರು ಯೋಗಿ ಸರು. ಮೊದಲಿಂದನೇ ಇತ್ತು, ಇನ್ನೂ ಒಂದಷ್ಟು ನನ್ನಲ್ಲಿ ಇನ್ನೂ ಉಳ್ಕೊಂಡಿತ್ತಲ್ಲ, ಅದನ್ನು ಭಾಗವಾಗಿ ಎರಡನೇ ಭಾಗವಾಗಿ ಮಾಡಬೇಕು ಅಂತ. ಬಟ್ ಅದೇ ಗೊತ್ತಲ್ಲ, ಮಾಮೂಲಿ ಇದು ಒಂದಷ್ಟು ಬದುಕಿಗೋಸ್ಕರ ಒಂದಷ್ಟು ಸಿನಿಮಾ ಮಾಡಬೇಕಾಗತ್ತೆ, ಆಮೇಲೆ ನಮ್ಮ ಅಭಿರುಚಿಗೋಸ್ಕರ ಒಂದು ಸಿನಿಮಾ ಮಾಡಬೇಕಾಗತ್ತೆ. ಈ ಥರದ್ದು ಪ್ರಯಾಣ ಆಗ್ತಾಯಿತ್ತು. ಈಗ ಮತ್ತೆ ಆಗಿದೆ. ಒಂದು ಒಳ್ಳೆ ಸಿನಿಮಾ ಕೊಡ್ತೀವಿ. ಮತ್ತು 6 ತಿಂಗಳು ಮಗುವಿಂದ ಹಿಡಿದು 60 ವರ್ಷದ ತನಕನೂ ಎಲ್ಲರೂ ಕೂತು ಒಟ್ಟಿಗೆ ನೋಡೋವಂಥ ಕೌಟುಂಬಿಕ ಸಿನಿಮಾ. ಬೇರೆ ಪ್ರಯಾಣನೇ ಮಾಡ್ತಾಯಿದ್ದೀನಿ. ಇದ್ರ ಬಗ್ಗೆ ಹೆಚ್ಚಿಗೆ ನಾನು ಏನು ಹೇಳಲ್ಲ. ಭರವಸೆ ಇರಲಿ, ವಿಶ್ವಾಸ ಇರಲಿ. ವಿಜಯ್ ಪ್ರಸಾದ್ ಅವರ ಮೇನ್ ಸ್ಟ್ರೆಂತ್ ಒಂದು ಬರವಣಿಗೆ ಸರ್. ಅಂದರೆ ಆ ಬರವಣಿಗೆ ಬೇರೆ ಥರ ಕನ್ವರ್ಟ್ ಆಗಿ ನೀವು ಹೇಳಿದಂಗೆ ಅದರ ಪ್ರತಿಫಲ ಕೂಡ ರಿಸಲ್ಟ್ಸ್ ಎಲ್ಲರಿಗೂ ಗೊತ್ತಿರ್ತದೆ. ಸೊ ಹಂಗಾಗಿ ಇದರಲ್ಲಿ ಬರವಣಿಗೆಗೆ ಎಷ್ಟು ಪ್ರಾಧಾನ್ಯತೆ ಕೊಟ್ಟಿದ್ದೀರಾ? ಸೊ ಯಾವ ಥರ ಇರುತ್ತೆ ಡೈಲಾಗ್ಸ್? ಸರ್, ಬರವಣಿಗೆ ಪ್ರಬುದ್ಧವಾಗಿರುತ್ತೆ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಪರಿಶುದ್ಧವಾಗಿದೆ. ಇಲ್ಲಿ ಎಲ್ಲರನ್ನೂ ಕಾಡುತ್ತೆ, ಎಲ್ರಿಗೂ ಆಪ್ತವಾಗುತ್ತೆ. ಇಷ್ಟು ಮಾತ್ರ ಹೇಳಬಲ್ಲೆ. ಖಂಡಿತವಾಗ್ಲೂ ಹಿಂದಿನ ಬೇರೆ ಥರದ್ದು ಏನಿತ್ತು ಸಂಭಾಷಣೆಗಳಾಗಲಿ ಬರವಣಿಗೆ ಆಗಲಿ ಆ ರೀತಿ ಇಲ್ಲ. ನನಗೂ ಅದು ಆ್ಯಕ್ಚುಲಿ ಇದು ಆ ಥರದ್ದು ಹೋಗೋದಕ್ಕೆ ಪ್ರಯಾಣ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಇವತ್ತು ಸತ್ಯ ಹೇಳ್ತೀನಿ ನಿಮ್ಮೆಲ್ಲರ ಮುಂದೆ. ಅದು ನನಗೆ ಸಿದ್ಲಿಂಗು ಸಿನಿಮಾ ಮಾಡಿದಾಗ ಒಂದಷ್ಟು ಸುಮಾರು ಜನ ನೋಡಿದ್ದು ಟಿ ವಿನಲ್ಲಿ. ಯಾರು ಕೇಳಿದ್ರು ಸಿದ್ಲಿಂಗು ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅನ್ನೋರು. ಎಲ್ಲಿ ನೋಡಿದ್ರಿ ಅಂದರೆ ಚಾನಲಲ್ಲಿ ನೋಡಿದ್ವಿ ಅಂತ. ಆ ಸಿದ್ಲಿಂಗು ಸಿನಿಮಾ ಆದಾಗ ಒಂದಷ್ಟು ನಾನು ಥಿಯೇಟ್ರ್ ಮುಂದೆ ನಾನು ಒಬ್ಬೊಬ್ಬನೇ ನಿಂತು ಕಾದಿದ್ದು ಆ ನೋವು ನನಗೆ ತುಂಬ ಚೆನ್ನಾಗುತ್ತೆ. ಅದರಲ್ಲಿ ಸಿದ್ಲಿಂಗುನಲ್ಲಿ ಒಂದೆರಡು ಡೈಲಾಗು ಚೇಷ್ಟೆ ಡೈಲಾಗ್ ಇತ್ತು, ಅಂದರೆ ಆರೋಗ್ಯಕರವಾಗಿ ಇತ್ತು. ಅದಕ್ಕೆ ಎಂಜಾಯ್ ಮಾಡೋರು. ಸೊ ಏನು ಬೇಕೋ ಅವ್ರಿಗೆ ಅದನ್ನು ಕೊಟ್ಬಿಡೋಣ ಅಂತ ಹೇಳಿಬಿಟ್ಟು ನೀರು ದೋಸೆ ನಾನು ಮಾಡಿದ್ದು. ಸೊ ನೀರು ದೋಸೆಯಲ್ಲೂ ಕೂಡ ಬೇರೆ ಥರ ಸಂಭಾಷಣೆಗಳು ಇಟ್ಕೊಂಡು ಅದೇ ಥರ ಸಂಭಾಷಣೆ ಇದ್ದು ಕತೆ ಇಲ್ಲದೆ ಹೋಗಿದ್ದಿದ್ರೆ ಖಂಡಿತವಾಗ್ಲೂ ಅದು ಅಟ್ರೂ ಫ್ಲಾಪ್ ಆಗಿರೋದು. ಅದರೊಳಗಡೆ ಒಂದು ಗಾಢವಾದ ಕತೆ ಇದೆ, ಮತ್ತು ಪ್ರಬುದ್ಧವಾದ ಪಾತ್ರಗಳಿದೆ, ಮತ್ತು ಆ ಚೇಷ್ಟೆ ಮಾತುಗಳಿದೆ. ಹಾಗಾಗಿ ಅದನ್ನು ನಾನು ಆ ರೀತಿ ಪ್ರಯಾಣ ಮಾಡಿದ್ನೇ ಹೊರತು ನನಗೂ ಇದು ಇರಲಿಲ್ಲ. ಬಟ್ ಒಂದಂತೂ ಏನು ಹೇಳ್ತೇನೆ, ನನ್ನಿಂದ ತಪ್ಪಾಗಿದೆ, ತಿದ್ಕೊಳ್ತೀನಿ, ಕ್ಷಮೆ ಇರಲಿ.